ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹರಮದನ್. ಮತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಫ್ರೆಂಡ್ಸ್, ಇತ್ತೀಚೆಗೆ ಸ್ವಲ್ಪ ವಿಡಿಯೋ ಮಾಡೋದೆಲ್ಲನೂ ತುಂಬಾನೇ ಕಡಿಮೆ ಆಗ್ತಾ ಇದೆ. ಯಾಕಂತ ಅಂದ್ರೆ ಸ್ವಲ್ಪ ಬಿಸಿ ಶೆಡ್ಯೂಲ್ ಇಂದ ಟೈಮ್ ಸಿಗ್ತಾ ಇಲ್ಲ. ಅದರಿಂದ ಸ್ವಲ್ಪ ವಿಡಿಯೋಸ್ ತುಂಬಾನೇ ಕಡಿಮೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನೈಟ್ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಆದ್ರಿಂದ ಸ್ವಲ್ಪ ವಿಡಿಯೋಸ್ ಎಲ್ಲಾನು ತುಂಬಾನೇ ಕಡಿಮೆ ಮಾಡ್ತಾ ಇದ್ದೇನೆ. ಯಾರು ಏನು ಅಪಾರ್ಥ ಮಾಡ್ಕೋಬೇಡಿ. ಇನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬರ್ ಎಲ್ಲಾನು ತುಂಬಾನೇ ಕಡಿಮೆ ಆಗ್ತಾ ಇದೆ. ಹೊಸಬ್ರು ಯಾರೆಲ್ಲ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಅದ್ರ ಬಗ್ಗೆನೇನೆ ಮಾತಾಡೋಣ. ಏನಂತ ಅಂದ್ರೆ, ಇತ್ತೀಚೆಗೆ ಒಂದು 2 ತಿಂಗಳಿಂದ ಜನಗಳಿಗೆ ನಿದ್ದೆ ಕೆಡಿಸಿದ್ದಂತಹ ನಮ್ಮ ಕರ್ನಾಟಕದ ಹೊಸ ಕಾನೂನು, ಈ CCOC ಏನು ಮಸ್ಟ್ ಅಂಡ್ ಶುಡ್ ಅಂತ ಮಾಡಿದ್ರು, ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ವಿನಾಯಿತಿಯನ್ನ ಕೊಡ್ತಾ ಇದೆ. ಅದ್ರ ಬಗ್ಗೆನೇನೆ ಆದೇಶ ಕೂಡ ಆಗಿದೆ. ಅದ್ರ ಬಗ್ಗೆನೇನೆ ಈ ವಿಡಿಯೋದಲ್ಲಿ ಮಾತಾಡೋಣ. ಈ ನಮ್ಮ GBA ಏನ್ ಬಂತು, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬರ್ತಿದ್ದಾಗೇನೆ ಸ್ವಲ್ಪ ಹೊಸ ರೂಲ್ಸ್ಗಳನ್ನೆಲ್ಲಾನು ಮಾಡ್ತಾ ಇದ್ದಾರೆ. ಏನು ಈ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅನ್ನೋದು ಏನು ತಗೊಂಡ್ ಬಂದ್ರು, ಆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬರ್ತಿದ್ದಾಗೇನೆ ಈ ನಮ್ಮ ಮಿಡ್ಲ್ ಕ್ಲಾಸ್ ಜನಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಲೇ ತಿಳ್ಕೊಬೇಕು ನಮ್ಮ ಕರ್ನಾಟಕ ಸರ್ಕಾರದವರು. ಯಾಕಂದ್ರೆ 3 ಅಂತಸ್ತಿನ ಕಟ್ಟಡಗಳಿಗೆ OC ಮತ್ತೆ CCಯ ವಿನಾಯಿತಿ. ಅಪ್ ಟು 3 ಫ್ಲೋರ್ ವರ್ಗುನು ಯಾವುದೇ OC ಮತ್ತೆ CC ಬೇಕಾಗಿಲ್ಲ. ಅದು ಯಾವುದಕ್ಕೆ ಅಂತ ಅಂದರೆ, ಓನ್ಲಿ 30-40 ಗಿಂತ ಒಳಗಡೆ ಇರುವ ಕಟ್ಟಡಗಳಿಗೆ ಸೈಟ್ ಮೆಜರ್ಮೆಂಟ್ ಮ್ಯಾಕ್ಸಿಮಮ್ 1200 ಸ್ಕ್ವೇರ್ ಫೀಟ್ ಇರಬೇಕು. ಅದ್ರ ಒಳಗಡೆ ಯಾವ್ದಿರುತ್ತೋ ಅದಕ್ಕೆ CC ಮತ್ತೆ OC ಎರಡೂ ಅವಶ್ಯಕತೆ ಇಲ್ಲ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ವ್ಯಾಪ್ತಿಯಲ್ಲಿ ಬರುವಂತಹ 1200 ಚದರ ಅಡಿ ನಿವೇಶನಗಳಲ್ಲಿ ನಿರ್ಮಿಸಿರುವಂತಹ ಕಟ್ಟಡಗಳಿಗೆ ಸ್ವಾಧೀನ ಅನುಭವ ಪತ್ರ OC ಅವಶ್ಯಕತೆ ಇಲ್ಲ. ಏನು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಕಾಯ್ದೆ 2024 ಕಾಲಂ ನಂಬರ್ 241/7 ಏನು ತಿದ್ದುಪಡಿ ಆಯ್ತು, ಇದು ನಮ್ಮ ಸರ್ಕಾರಕ್ಕೆ ಒಂದು ಪ್ರದತ್ತವಾದ ಅಧಿಕಾರದ ಅನ್ವಯ ಈ ವಸತಿ ಕಟ್ಟಡಗಳಿಗೆ OCಯಿಂದ ವಿನಾಯಿತಿಯನ್ನ ನೀಡಿ ಮಂಗಳವಾರ ಆದೇಶವನ್ನ ಹೊರಡಿಸಿದೆ ನಮ್ಮ ಕರ್ನಾಟಕ ಸರ್ಕಾರ. 1200 ಚದರ ಅಡಿ ನಿವೇಶನದಲ್ಲಿ ನೆಲ ಹಾಗೂ 2 ಅಂತಸ್ತು ಅಥವಾ ಸ್ಟಿಲ್ಟ್ ಮತ್ತೆ 3 ಅಂತಸ್ತು ಈ ಕಟ್ಟಡಗಳಿಗೆ OCಯಿಂದ ವಿನಾಯಿತಿಯನ್ನ ನೀಡಲಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ GBA ಆಯುಕ್ತರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಆದೇಶ ಕೂಡ ಹೊರಡಿಸಿದ್ದಾರೆ ಆಲ್ರೆಡಿ. ಯಾಕಂತಂದ್ರೆ ಸಾರ್ವಜನಿಕರಿಗೆ ಸಕಾಲದಲ್ಲಿ ಸೇವೆ ಒದಗಿಸುವುದು ನಮ್ಮ ಬಾಧ್ಯತೆ ಅಂತ ಹೇಳ್ಬಿಟ್ಟು ನಗರಾಭಿವೃದ್ಧಿ ಇಲಾಖೆ ಈ ಆದೇಶವನ್ನ ಹೊರಡಿಸಿದೆ. ಯಾಕಂತಂದ್ರೆ ಪ್ರತಿ ವರ್ಷ 1200 ಚದರ ಅಡಿಗಳಿಗಿಂತ ಕಡಿಮೆ ವಿಸ್ತೀರ್ಣದ ನಿವೇಶನಗಳಲ್ಲಿ ಸುಮಾರು 4000 ಕಟ್ಟಡಗಳಿಗೆ ನಕ್ಷೆ ಮಂಜೂರು ಮಾಡಲಾಗುತ್ತಿದೆ ಪ್ರತಿ ವರ್ಷ. 30-40 ಗಿಂತ ಒಳಗಡೆ ಇರುವಂತದ್ದು ಮಿನಿಮಮ್ 4000 ಕಟ್ಟಡಗಳಿಗೆ ನಕ್ಷೆ ಅಪ್ರೂವಲ್ ಕೊಡ್ತಾ ಇದಾರಂತೆ. ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ GBA ವ್ಯಾಪ್ತಿಯಲ್ಲಿ ಬರುವಂತಹ 1200 ಚದರ ಅಡಿವರೆಗಿನ ನಿವೇಶನದಲ್ಲಿ ನಿರ್ಮಿಸುವಂತಹ ಯಾವುದೇ ಕಟ್ಟಡಕ್ಕೆ ನಿಮ್ಗೆ CC ಮತ್ತೆ OC ಎರಡೂ ಕೂಡ ಅವಶ್ಯಕತೆ ಇಲ್ಲ. ನಿಮ್ಗೆ ಪ್ಲಾನ್ ಅಪ್ರೂವಲ್ ಕೂಡ ಕೊಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ GBA ವ್ಯಾಪ್ತಿಯಲ್ಲಿ ಏನ್ ಬರುತ್ತೆ, ಕಟ್ಟಡ ನಕ್ಷೆಯನ್ನ ಇದೀಗ ನಂಬಿಕೆ ನಕ್ಷೆ ವ್ಯವಸ್ಥೆಯಡಿ ಆಟೋಮೇಟೆಡ್ ಆನ್ಲೈನ್ ತಂತ್ರಾಂಶದ ಮೂಲಕ ಈ ಪ್ಲಾನ್ ಅಪ್ರೂವಲ್ ಅನ್ನ ಕೊಡ್ತಾ ಇದ್ದಾರೆ.
ಅರ್ಥ ಆಯ್ತಾ? ಪ್ರತಿಯೊಬ್ರು ಕೂಡ ಇದನ್ನ ತಿಳ್ಕೋಬೇಕು. ಯಾಕಂತ ಅಂದ್ರೆ ನೀವು ಎಲ್ಲೋ ಹೋಗಿ ಏನೋ ಮಾಡಿ ಆ ಪ್ಲಾನ್ ಅಪ್ರೂವಲ್ಗೆಲ್ಲಾನು ಪರದಾಡೋದಕ್ಕೂ ಹೋಗ್ಬೇಡಿ. ಏನು ಈ ನಮ್ಮ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕಟ್ಟಡ ನಕ್ಷೆಯನ್ನ ಕೊಡೋದಕ್ಕೆ ನಂಬಿಕೆ ನಕ್ಷೆ ವ್ಯವಸ್ಥೆಯಡಿ ಆಟೋಮೇಟೆಡ್ ಆನ್ಲೈನ್ ತಂತ್ರಾಂಶದ ಮೂಲಕ ಪ್ಲಾನ್ ಅಪ್ರೂವಲ್ ಅನ್ನ ಕೊಡ್ತಾ ಇದ್ದಾರೆ. ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನದಂದೇನೆ ನಿಮ್ಗೆ ಕರಡು ಪ್ರತಿಯನ್ನ ಕೊಡ್ತಾರೆ. ಮತ್ತೆ 15 ದಿನಗಳ ಒಳಗಡೆ ನಿಮ್ಗೆ ಫೈನಲ್ ಕಾಪಿಯನ್ನು ಕೂಡ ಕೊಡ್ತಾರೆ. ಏನು ಕಾಲಮಿತಿ ಅಂತ ಕೊಟ್ಟಿರ್ತಾರೆ ಆ ಕಾಲಮಿತಿ ಒಳಗಡೆನೆ ನಿಮ್ಗೆ ನಕ್ಷೆ ಮಂಜೂರನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ GBA ಆಯುಕ್ತರು ಹೇಳ್ತಾ ಇದ್ದಾರೆ. ಇನ್ನು ಈ ಸ್ವಾಧೀನಾನುಭವ ಪ್ರಮಾಣ ಪತ್ರ ನೀಡುವ ಪ್ರಕ್ರಿಯೆಯು ಸ್ಥಳ ಪರಿಶೀಲನೆ, ನಿರ್ಮಾಣ ಮಾಡಿರುವಂತಹ ಕಟ್ಟಡ ಹಾಗೂ ಅನುಮೋದಿತ ಕಟ್ಟಡದ ನಕ್ಷೆಯ ತುಲನಾತ್ಮಕ ಪರಿಶೀಲನೆಯನ್ನ ಒಳಗೊಂಡಿರುತ್ತದೆ. ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ವೆರಿಫಿಕೇಶನ್ ಅನ್ನೋದೊಂದು ಹಾಗೆ ಆಗುತ್ತೆ. ಇದರಿಂದ ಸ್ಥಳೀಯ ಸಂಸ್ಥೆಗಳ ಮೇಲೆ ಹೆಚ್ಚಿನ ಕೆಲಸದ ಹೊರೆ ಕೂಡ ಉಂಟಾಗ್ತಾ ಇದೆ. ಯಾಕಂತಂದ್ರೆ ಸಾರ್ವಜನಿಕರಿಗೆ ಸೇವೆ ನೀಡೋದು ವಿಳಂಬ ಆಗ್ಬಾರ್ದು ಅನ್ನೋದೇನೆ ಇದ್ರದ್ದು ಮೇನ್ ಉದ್ದೇಶ. ಈ ನಂಬಿಕೆ ನಕ್ಷೆ ಅನ್ನೋದೊಂದು ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಅದೇ ಉದ್ದೇಶದಿಂದಲೇನೆ. ಬಟ್ ಅದು ಏನಾಗುತ್ತೋ ಆಮೇಲೆ ನೋಡೋಣ. ಬಟ್ ಇಟ್ಸ್ ಓಕೆ. ಇವಾಗ ಸದ್ಯಕ್ಕೆ ಈ ವ್ಯವಸ್ಥೆಯಲ್ಲಿ ತ್ವರಿತವಾಗಿ ನಕ್ಷೆಯನ್ನ ಮಂಜೂರು ಮಾಡಿ ಕೊಡಲಾಗುತ್ತದೆ. ಯಾಕಂತಂದ್ರೆ ಸಣ್ಣ ಪ್ರಮಾಣದ ಕಟ್ಟಡಗಳಿಗೆ ಓಸಿಯಿಂದ ವಿನಾಯಿತಿಯನ್ನ ನೀಡುವುದು ಒಂದು ಸೂಕ್ತ ಅಂತ ಹೇಳ್ಬಿಟ್ಟು ನಮ್ಮ ಆಯುಕ್ತರು ಹೇಳ್ತಾ ಇದ್ದಾರೆ. ಏನು ಈ ಗ್ರೇಟರ್ ಬ್ಯಾಂಗ್ಳೂರ್ ಆಡಳಿತ ಕಾಯ್ದೆ 2024 ಸ್ವಾಧೀನಾನುಭವ ಪ್ರಮಾಣ ಪತ್ರದಿಂದ ವಿನಾಯಿತಿ ಪಡೆಯುವಂತಹ ಕಟ್ಟಡಗಳ ವರ್ಗವನ್ನ ಸರ್ಕಾರ ಅಧಿಸೂಚಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಏನು ಈ ಗ್ರೇಟರ್ ಬ್ಯಾಂಗ್ಳೂರ್ ಆಡಳಿತ ಕಾಯ್ದೆ ಅಧ್ಯಾಯ 7ರ ನಿಬಂಧನೆಗಳ ಅನ್ವಯ ಕಟ್ಟಡ ಮತ್ತೆ ನಗರ ಯೋಜನಾ ನಿಯಮಗಳ ನಿಯಂತ್ರಣ ಮೇಲ್ವಿಚಾರಣೆಗಳನ್ನ ಕಾರ್ಯಗತಗೊಳಿಸಲು ಈ ಕಾರ್ಯಪಡೆಯೊಂದಿಗೆ ನಮ್ಮ ಆಡಳಿತ ರಚನೆಯನ್ನ GBA ಮುಖ್ಯ ಆಯುಕ್ತರು ವಿನ್ಯಾಸಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಆದೇಶದಲ್ಲಿ ಇದೆ. ಇನ್ನು ಈ ವಿದ್ಯುತ್ ಸಂಪರ್ಕಕ್ಕೆ ಯಾವ ತರ ಅವಕಾಶವನ್ನ ಕಲ್ಪಿಸ್ತಾ ಇದ್ದಾರೆ ಇವರು? ಓಕೆ, ಇದೇನಾಯ್ತು, ಕಟ್ಟಡ ನಕ್ಷೆನೂ ಸಿಗ್ತಾ ಇದೆ, ಸಿಸಿನೂ ಬೇಡ, ಓಸಿನೂ ಬೇಡ. ಸ್ವಾಧೀನಾನುಭವ ಪ್ರಮಾಣ ಪತ್ರ ಓಸಿ ಇಲ್ಲದೆ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನ ನೀಡುವಂತಿಲ್ಲ ಅಂತ ಹೇಳ್ಬಿಟ್ಟು ಆದೇಶ 2025ರ ಏಪ್ರಿಲ್ನಲ್ಲಿ ಜಾರಿಯಾಗಿದೆ. ಇದು ಸಣ್ಣ ಪ್ರಮಾಣದ ಕಟ್ಟಡಗಳಿಗೆ ಓಸಿಯಿಂದ ವಿನಾಯಿತಿ ನೀಡುವುದರಿಂದ ಅವರಿಗೆ ವಿದ್ಯುತ್ ಸಂಪರ್ಕವನ್ನ ಸಿಗಲಿದೆ. GBA ವ್ಯಾಪ್ತಿಯಲ್ಲಿ ಸುಮಾರು 50,000 ಕಟ್ಟಡಗಳು ಓಸಿ ಇಲ್ಲದೆ ವಿದ್ಯುತ್ ಸಂಪರ್ಕ ಪಡೆಯಲು ಸಾಧ್ಯವಾಗ್ತಾ ಇರಲಿಲ್ಲ. ಕಟ್ಟಡ ನಕ್ಷೆ ಮಂಜೂರಾಗದಿದ್ರೆ ಓಸಿಯಿಂದ ವಿನಾಯಿತಿ ಸಿಗಲಿದೆ ಅಂತ ಹೇಳ್ಬಿಟ್ಟು ನಮ್ಮ GBA ಆಯುಕ್ತರು ಹೇಳ್ತಾ ಇದ್ದಾರೆ. ಯಾಕಂತ ಅಂದ್ರೆ ಇಷ್ಟು ದಿನ CCOC ಇದ್ರೆ ಮಾತ್ರನೇನೆ BWSSB ಆಗ್ಬೋದು, ಬೆಸ್ಕಾಂ ಆಗ್ಬೋದು, ಪ್ರತಿಯೊಂದು ಕೂಡ ನಿಮ್ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಸಿಗ್ತಾ ಇದ್ದಿದ್ದು. ಆದರೆ ಇವಾಗ CCOC ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ನಿಮ್ಗೆ ಬೇಸಿಕ್ ಕಮ್ಯುನಿಟೀಸ್ ಅನ್ನೋದು ಇಮ್ಮಿಡಿಯೇಟ್ ಪ್ರೊವೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಈ ತಿದ್ದುಪಡಿಯನ್ನ ತಂದಿದೆ. ಇದೇ ತರನೇನೆ ಈ ಖಾತಾ ಕೂಡ ಇಮ್ಮಿಡಿಯೇಟ್ ಬಿಟ್ಟು ಎಲ್ಲರಿಗೂ ಅದೊಂದು ವರವನ್ನ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಬಿಟ್ರೆ ಅದಕ್ಕಿಂತ ಬೇರೆ ಇನ್ನೇನು ಇಲ್ಲಪ್ಪ ಸಿದ್ದರಾಮಣ್ಣ. ಆ ಪಂಚಾಯತಿ ಖಾತೆಗಳನ್ನ ಒಂದು ರಿಲೀಸ್ ಮಾಡ್ಕೊಟ್ಟು ಬಿಟ್ರೆ ಅದಕ್ಕಿಂತ ಬೇರೆ ವರ ಬೇಡ. ಇವಾಗ ಸಾಕು, ಬೆಸ್ಕಾಂ ಸಿಗ್ತಾ ಇದೆ, ಕಟ್ಟಡ ಕಟ್ಕೊಳ್ಬಹುದು. 30-40 ಮಿಡ್ಲ್ ಕ್ಲಾಸ್ ಅವ್ರಿಗೆ 40-60 ಎಲ್ಲ ಕಟ್ತಾರೆ, ಎಲ್ಲ 20-30 20-40 30-40 ನಲ್ಲಿ ಕಟ್ತಾರೆ. ಓಕೆ, ಇದು ಹ್ಯಾಪಿ. ಇದೇ ತರನೇನೆ ಪಂಚಾಯತಿ ಖಾತಾ ಕೂಡ ನೀವು ಬಿಟ್ಬಿಟ್ರೆ ಅದಕ್ಕಿಂತ ಖುಷಿ ಬೇರೆ ಹೊಂದಿಲ್ಲ. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಆ ಪಂಚಾಯತಿ ಖಾತಾವನ್ನ ಒಂದು ರಿಲೀಸ್ ಮಾಡಿ. ಯಾಕಂದ್ರೆ ಇವಾಗ ಈ CCOC ಇದೊಂದು ತಲೆನೋವು ತಪ್ಪಿತು, ಅದು ಆದೇಶ ಕೂಡ ಆಗಿದೆ. ಅದಕ್ಕಿಂತ ಹ್ಯಾಪಿ ಬೇರೆ ಇಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.